ಮತ್ತೊಂದು ಬಹಳ ಇದೇ ಸಂದರ್ಭದಲ್ಲಿ ನಾಳೆ ಸಿದ್ಧಗಂಗಾ ಮಠಕ್ಕೆ ರಾಷ್ಟ್ರಪತಿಯವರು ಬರ್ತಾ ಇದ್ದಾರೆ. ನಾಳೆ ರಾಷ್ಟ್ರಪತಿಯವರು ಬರೋದರಿಂದ ಅಗಲಿದ ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳಿಗೆ ಭಾರತ ರತ್ನ ಪ್ರಕಟಣೆ ಮಾಡಲೇಬೇಕು. ರಾಷ್ಟ್ರಪತಿಯವರು ಅವರ ಸಮಾಧಿಗೆ ಪೂಜೆ ಮಾಡುವ ಕಾರ್ಯಕ್ರಮ ಇದೆ. ಪೂಜೆ ಮಾಡಿದರೆ ಪ್ರಾಮಾಣಿಕವಾಗಿ ಇದುವರೆಗೂ ಪ್ರಧಾನಮಂತ್ರಿ ಬಂದರು, ಗೃಹ ಮಂತ್ರಿ ಬಂದು ಕರ್ನಾಟಕ ರಾಜ್ಯದ ಎಲ್ಲ ಆಡಳಿತದಲ್ಲಿರುವ ವ್ಯಕ್ತಿಗಳೆಲ್ಲ ಬಂದಿದ್ದಾರೆ. ಒಂದು ಭಾರತ ರತ್ನ ಕೊಡೋದಕ್ಕೆ ನಿಮ್ಮ ಕೈಲಿ ಶಕ್ತಿ ಇಲ್ಲ, ತಾಕತ್ತಿಲ್ಲ. ಯಡಿಯೂರಪ್ಪನವ್ರ ಕಾಲದಿಂದ ಭಾರತ ಕೊಡ್ಸೋಕ್ಕಾಗಲಿಲ್ಲ. ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ ಆರಾಮಾಗಿ ಕಾಲ ಕಳೆದರು. ಸಿದ್ಧಗಂಗಾ ಮಠನ ಭಾಳ ಉಪಯೋಗಿಸ್ಕೊಂಡ್ರು. ನಾನಿವತ್ತು ಹೇಳ್ತಾ ಇದ್ದೀನಿ, ನಿಮ್ಮ ಯಾರ್ಯಾರು ಮುಖಂಡರುಗಳಿದ್ದೀರಿ ಮಾತನಾಡಿ ರಾಷ್ಟ್ರಪತಿಯವರಿಗೆ ಹೇಳಿ, ಪ್ರಧಾನಿಯವರಿಗೆ ಹೇಳಿ, ಭಾರತ ರತ್ನ ಶಿವಕುಮಾರ ಸ್ವಾಮಿಗಳಿಗೆ ಕೊಡುವ ಹಂತಕ್ಕೆ ಬರಬೇಕು. ಇಲ್ಲ ಅಂದರೆ ಬಹುತೇಕ ಮುಖಂಡರುಗಳು, ಪ್ರಧಾನಿಯ ಕಿವಿ ಎತ್ತರಿರ್ತಕ್ಕಂಥವರು BJPಯ ಮುಖಂಡರುಗಳು, ನಿಮಗೆ ನಿಜವಾಗಲೂ ಪ್ರಾಮಾಣಿಕತೆ ಇದ್ದರೆ, ನಂಬಿಕೆ ಇದ್ದರೆ, ಮಠದ ಬಗ್ಗೆ ಪ್ರೀತಿ ಇದ್ದರೆ ಕೂಡಲೇ ನಾಳೆ ರಾಷ್ಟ್ರಪತಿಯವರ ಕೈಲಿ ನೀವು ಭಾರತ ರತ್ನ ಕೊಡ್ತೇವೆ ಅಂತ ಹೇಳಿ ಪ್ರಕಟಣೆ ಮಾಡಬೇಕು ಅಂಥೇಳಿ ಒತ್ತಾಯ ಮಾಡಿ ಈಗ ಯುದ್ಧ ನಿಲ್ಲಿ ಅಂತ ಹೇಳಿ ಈಡ್ಗಾಯನ್ನು ಹೊಡಿತೇವೆ. ಸಾಕಲ್ಲ?